ಏನೇ ಆಗಲಿ ನಂಗೆ ಮಾತ್ರ ನೀನು ತೆಗೆದು ಕೊಡಲೇಬೇಕು. ಸರಿ ಕಣಮ್ಮ, ಬಳೆ ಕಿವಿದೆ ಅಲ್ಲ ಅದರಲ್ಲಿ ಏನಿದೆ ತೆಗೆದು ಕೊಡ್ತೀನಿ. ಹಾಂ, ಹಾಗೆ ನನ್ನ ಡ್ರೆಸ್ಗೆ ಮ್ಯಾಚ್ ಆಗುವಂಥ ಒಂದು ನೆಕ್ಲೆಸ್ ಕೂಡ ತಗೊಳ್ಬೇಕು. ಯಾಕೆ ಪುಟ ಇದೆಲ್ಲ? ಹೇಗಿದ್ರು ಒಂದು ಸತಿ ಹಾಕ್ತಿ, ಆಮೇಲೆ ತೆಗೆದು ಮೂಲೆಗೆ ಬಿಸಾಕ್ತಿ. ಆದರೂ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ತದಲ್ಲಪ್ಪ. ಹಾಂ, ಹಾಗೆ ನಾನು ಚಿಕ್ಕವಳಲ್ವಾ, ಸೊ ನನಗೊಂದು ಹೀಲ್ಸ್ ಕೂಡ ಬೇಕು. ಅದೇ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಹೀಲ್ಸ್. ಇದೆಲ್ಲ ನಿಜವಾಗ್ಲೂ ಬೇಕಾ ನಿಂಗೆ? ಒಂದು ಸತಿ ಹಾಕಿ ತೆಗೆದು ಮೂಲೆಯಲ್ಲಿ ಹಾಕೊಳ್ಳಿಕ್ಕೆ ಯಾಕಿದೆಲ್ಲ? ಸರಿ ಸರಿ ಅಳ್ಬೇಡ, ತೆಗೆದು ಕೊಡ್ತೀನಿ. ನನ್ನ ಮುದ್ದು ಅಪ್ಪ. ಇದಕ್ಕೆ ಏನು ಕಮ್ಮಿ ಇಲ್ಲ ರೀ. ನೀವು ಏನು ಅವಳು ಹೇಳೋದನ್ನೆಲ್ಲ ತೆಗೆದು ಕೊಡ್ತೀನಿ ಅಂತ ಹೇಳಿದ್ರಾ? ಅದಕ್ಕೆ ಇರ್ಬೋದು ನಿಮ್ಮ ಹೆಗಲ ಮೇಲೆ ಬಂದು ಕೂತ್ಕೊಳ್ತಾಳೆ ಏನು ಬಿಟ್ರೆ ನೋಡಿ. ಅಮ್ಮ ನೀನಂತ ತೆಗೆದುಕೊಡಲ್ಲ ಅಂತಿ, ಅಪ್ಪ ಅದರ ತೆಗೆದುಕೊಡ್ಲೆ ಬಿಡು. ಹೌದು, ನಿಂಗೆ ಹೀಲ್ಸ್ ಬೇರೆ ಬೇಕು. ನಮ್ಮ ಮನೆ ಮದುವೆಗೆ ಅವಳಿಗೆ ಆದರೂ ತಗೊಳ್ಳೋದು ಹೌದು. ಈಗಲೇ ಬೇಕಾದಷ್ಟು ಖರ್ಚಾಗಿದೆ, ಅದರೊಟ್ಟಿಗೆ ನಿಂದು ಬೇರೆ. ಹೀಲ್ಸ್ ಹಾಕಲಿಲ್ಲ ಆದರೆ ಏನಾಗುತ್ತೆ? ಅಪ್ಪ ಏನು ಹೇಳ್ತಿದ್ದಾಳಮ್ಮ? ಸರಿ ಸರಿ ಬಿಡು, ನಾನು ತೆಗೆದು ಕೊಡ್ತೀನಲ್ಲ. ಅಲ್ಲೇನು ಗುಸು ಗುಸು ಮಾತಾಡ್ತಿರೋದು? ಶಾಪಿಂಗೇನು ನಿಮ್ಮ ಅಪ್ಪ ಬರಲ್ಲ, ನಾನು ಕರ್ಕೊಂಡು ಹೋಗೋದು. ಅಪ್ಪ ಸರಿ ಅಂತ ಹೇಳಿದ್ನಲ್ಲ, ನಾನು ನೋಡ್ಕೋತೀನಿ, ನೀನು ಹೋಗು. ನಿಂತ್ಕೊಳ್ಳಿ ಅಲ್ಲಿ. ರೀ, ನೀವು ಏನು ಅವಳು ಹೇಳಿದ್ದಕ್ಕೆಲ್ಲ ಹೂ ಅಂದ್ರಾ? ಹಾಂ, ಈಗಾಗಲೇ ಖರ್ಚು ತುಂಬ ಇದೆ, ನಿಮಗೆ ಗೊತ್ತಲ್ಲ. ಈಗ ಅವಳಿಗೆ ಖರ್ಚು ಮಾಡೋದಲ್ದೆ ಇವಳಿಗೆ ಬೇರೆಗನಾ? ಹಾಂ, ಅದಲ್ಲದೆ ಹೀಲ್ಸ್ ಎಲ್ಲ ಬೇಕಾ? ಸರಿ ಸರಿ ಬಿಡು. ನನ್ನ ಮಗಳೇನು ಮಾಡ್ತಿದ್ದಾಳೆ? ಅವಳಿಗೆ ನಾನು ಮನೆ ಕೆಲಸ ಹೇಳಿದ್ದಕ್ಕೆ ಇದಕ್ಕೆ ನನ್ನ ರಜೆ ಮಾಡಿ ಕೂರಿಸಿದ್ದಂತ ಹೇಳಿ ರೂಮಲ್ಲೇ ನಂಗೆ ಬೈದು ಕೂತ್ಕೊಂಡ್ಳು. ಮತ್ತೆ ಅವಳನ್ನ ರಜೆ ಮಾಡಿಸಿದ್ದು ನಾನು ಅದಕ್ಕೆ ರೆಸ್ಟ್ ಮಾಡಲಿ ಅಂತ ನಾನು ರಜೆ ಮಾಡಿಸಿದ್ದು. ನೀನು ನೋಡಿದರೆ ಮನೆ ಕೆಲಸ ಹೇಳ್ತಿದ್ಯಾ? ಇನ್ಮೇಲೆ ಏನಾದರೂ ಕೆಲಸ ಮಾಡೋಕ್ಕೆ ಏನಾದರೂ ಹೇಳೋದು ನೋಡ್ತೀನಿ ನಾನು. ರೀ, ಇದೊಳ್ಳೆ ಕಥೆ ಆಯ್ತಲ್ಲ. ಮದುವೆಗೆ ಹೋದ್ಮೇಲೆ ಮತ್ತಿನ್ನೇನು ನಿಮ್ಮ ಅಕ್ಕ ಅಲ್ಲಿ ಸುಮ್ಮನೆ ಕೂತ್ಕೊಳಿಸ್ತಾರಾ? ಕೆಲಸ ಮಾಡ್ಲಿಕ್ಕೆ ಹೇಳಲ್ವಾ? ಅವಳಿಗೂ ಅಷ್ಟೇ, ಕೆಲಸ ಮಾಡಲಿಕ್ಕೆ ಏನಾದರೂ ಹೇಳಿದ್ದು ನಂಗೆ ಗೊತ್ತಾದ್ರಿ ಅವಳನ್ನ ಸುಮ್ಮನೆ ಬಿಡಲ್ಲ. ಅವಳೇ ಹೇಳಿದ್ದಲ್ವಾ ಮಗುನ ಕಾಲೇಜಿಗೆ ಕಳಿಸ್ತೇನೆ ಅಂತ. ಆಮೇಲೆ ನೋಡಿದ್ರೆ ಕೆಲಸಕ್ಕೆ ಏನಾದರೂ ಮನೇಲಿ ಕೂತ್ಕೊಳಿಸಿದ್ರೆ ಅವಳು ಗ್ರಾಚಾರ ಬಿಡಿಸ್ತೇನೆ. ಏನಪ್ಪ ಮಗಳು, ದೇವರಿಗೆ ಗೊತ್ತು. ಅಂಜಲಿ ಬಾಮ್ಮ. ಏನಮ್ಮ, ಇವತ್ತು ಟ್ರೈನ್ ಈಚೆಗಡೆ ಬಂದುಬಿಟ್ಟಿದೆ. ನಾನಾದರೂ ಏನು ಮಾಡೋದಪ್ಪ? ನಿಮ್ಮ ಮಗಳನ್ನ ಹೇಗಿದ್ರು ಕಾಲೇಜ್ಗೆ ಹೋಗಬೇಡ ಅಂತ ಕೂತ್ಕೊಳಿಸಿದ್ರಿ ಮನೇಲಿ. ಪ್ರೀತಿ ಇಲ್ಲದೆ ನಂಗಂತೂ ಕಾಲೇಜ್ ಬೋರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆನೇ ಬಂದುಬಿಟ್ಟಿದ್ದೇನೆ. ಹಾಗಿದ್ರೆ ನೀನಿವತ್ತು ರಜೆನಾ? ಅಯ್ಯೋ, ನನ್ನ ಅಪ್ಪ ಅಮ್ಮ ಯಾವಾಗ ನಂಗೆ ರಜೆ ಮಾಡಿ ಬಿಡಲಿಕ್ಕೆ. ಆದ್ದರಿಂದ ಈಗ ಬೆಳಿಗ್ಗೆನೆ ಬಂದು ಇಲ್ಲಿಂದಾನೆ ಕಾಲೇಜ್ಗೆ ಹೋಗೋಣ ಅಂತ ಬಂದೆ. ಸರಿ, ಒಳಗೆ ಹೋಗು. ಪ್ರೀತಿ ರೂಮಲ್ಲಿದ್ದಾಳೆ. ನಿಂಗೂ ಸೇರಿ ನಾನು ತಿಂಡಿ ರೆಡಿ ಮಾಡ್ತೀನಿ. ಇಬ್ಬರು ಬಂದು ಚಹಾ ಕುಡೀರಿ, ಆಮೇಲೆ ನೀನು ಇಲ್ಲಿಂದಾನೆ ಕಾಲೇಜ್ಗೆ ಹೋದ್ರೆ ಆಯಿತು. ಹೌದು, ಚಾಯ್ಕೇನಿವತ್ತು? ಇಡ್ಲಿ ಮಾಡಿದ್ದೀನಿ. ಇಡ್ಲಿನೂ ಸಾಂಬಾರು ಇದೆ. ಅಯ್ಯೋ ಏನಮ್ಮ, ಯಾವಾಗ ನೋಡಿದ್ರು ಇಡ್ಲಿ ಸಾಂಬಾರೇನಾ? ವೆರೈಟಿಯಾಗಿ ಮಾಡಬೇಕಲ್ಲ. ನೀನಾದರೂ ಸ್ವಲ್ಪ ಹೇಳಿ ಇವಳಿಗೆ. ಸರಿ ಸರಿ, ನಾನೋಗಿ ಮೊದಲು ಪ್ರೀತಿನ ಮಾತಾಡ್ತೀನಿ. ರೀ, ಏನ್ರಿ ನಿಮ್ದಿದು? ಅಲ್ಲ ಕಣೆ, ಯಾವಾಗಲೂ ಒಮ್ಮೆ ಬರೋ ಹುಡುಗಿಗೆ ಅಂತ ಗೊತ್ತು ನಿಂಗೆ ಇಡ್ಲಿ ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಬರಲ್ಲ ಅಂತ. ನೋಡು, ಅವಳು ಸಮೇತ ನಿಂಗೆ ಹೇಳಿ ಹೋಗ್ತಿದ್ದಾಳೆ. ಚಂದು ಏನೋ ತುಂಬ ಬೇಸರದಲ್ಲಿದ್ದರು. ಕಣ್ಣನ್ನು ನೋಡಿದರೆ ಏನೋ ಹೇಳಲಿಕ್ಕೆ ಬಂದರು, ಅದನ್ನು ಈ ಚಂದು ನೋಡಿದರೆ ತಪ್ಪಿಸ್ಬಿಟ್ರು. ನಿಜವಾಗ್ಲೂ ಏನಂತ ಗೊತ್ತಾಗಬೇಕಲ್ಲ ನನಗೆ. ಏನು ಮಾಡೋದು? ಸರಿ, ನೋಡೋಣ. ಹೇಗಿದ್ರು ನಾನು ಬರ್ಲಿಕ್ಕೆ ಹೇಳಿದ್ದೇನಲ್ಲ ಇವಳನ್ನ, ಇವಳ ಹತ್ರ ಮಾತಾಡ್ಲಿಕ್ಕೆ ಹೇಳಬೇಕು. ಲಾ 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 ಲಾ. ಹಲೋ ಮೈ ಬಾಸ್. ಹಲೋ ಮೇಡಮ್, ಆಗದಿಂದ ಕರಿತಿದ್ದೇನೆ, ಕೇಳಿಸ್ತಿದ್ಯಾ ಕಿವಿಗೆ? ಏನು ಹಾಗೆ ಲೋಕದಲ್ಲಿ ಯಾವ ಲೋಕಕ್ಕೆ ಹೋಗಿದ್ಯಾ? ಓ, ಬಂದ್ಯಾ? ನಾನು ಬಂದು ತುಂಬ ಹೊತ್ತಾಯ್ತು. ನೀನು ಯಾವ ಲೋಕದಲ್ಲಿದ್ದಿ? ಹೌದು, ಏನು ಮಾತಾಡ್ಬೇಕಂತ ಕರೆಸಿದ್ದಿ?
ಅದೇ ಕಣೆ, ಕಣ್ಣ ಅಣ್ಣ ನಿನ್ನೆ ನನ್ನ ಹತ್ರ ಏನೋ ಹೇಳಬೇಕಂತ ಬಂದಿದ್ರು. ಆದರೆ ಅಷ್ಟೊತ್ತಿಗೆ ಚಂದು ಬಂದು ಅದನ್ನು ತಪ್ಪಿಸಿದ್ರು. ಆಮೇಲೆ ಅಪ್ಪ ಅವರೆಲ್ಲ ಬಂದಿದ್ರಿಂದ ಮಾತಾಡೋಕ್ಕೆ ಆಗಲಿಲ್ಲ. ಸೊ ಅದೇನು ಅಂತ ಗೊತ್ತಾಗ್ತಿಲ್ಲ, ನಂಗೆ ಗೊತ್ತಾಗಬೇಕದು. ಅದಕ್ಕೋಸ್ಕರ ನೀನು ಅವರ ಹತ್ರ ಏನಂತ ಮಾತಾಡಿ ನೋಡ್ತೀಯಾ? ನೀನು ಹೇಳ್ತಿದ್ಯಲ್ಲ ಅದನ್ನು ಚಂದು ಗೊತ್ತಾಗಬಾರ್ದಂತ ನಿಲ್ಲಿಸಿದ್ರಂತ, ಮತ್ತೆ ಯಾಕೆ ಅದನ್ನು ನೀನು ಹೇಳಬೇಕು ಕೇಳಬೇಕಂತಿದ್ಯಾ? ಇದೇನೇ ನೀನು ಹೀಗೆ ಮಾತಾಡ್ತಿದ್ಯಾ? ಅಂಜಲಿ ತಾನೇ ನೀನು ಹೀಗೆಲ್ಲ ಮಾತಾಡಲ್ಲಲ್ಲ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಚಂದು ನಮಗೋಸ್ಕರ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ. ಈಗ ಅವ್ರಿಗೆ ಒಂದು ಕಷ್ಟ ಅಂದಮೇಲೆ ನಾವು ಅದನ್ನು ನಮ್ಮಿಂದ ಏನಾದರೂ ಹೆಲ್ಪ್ ಮಾಡೋಕ್ಕಾಗೋದಾದರೆ ಮಾಡ್ಬೋದಲ್ಲ. ಅಲ್ಲ ಪ್ರೀತಿ, ನಾನು ಹಾಗಲ್ಲ ಹೇಳಿದ್ದು. ಅಂದರೆ ಈಗ ಕಣ್ಣ ಹೇಗಿದ್ರು ಹೇಳಿಕ್ಕೆ ಬರ್ತಿದ್ದಾನೆ ಅಂದಮೇಲೆ, ಚಂದ ಬೇಡ ಅಂತ ನಿಲ್ಸಿದಾರೆ ಅಂದಮೇಲೆ ಅದು ನಿಂಗೆ ಗೊತ್ತಾಗ್ಬಾರ್ದು ಅಂತಾನೆ ಅಲ್ವಾ? ಸೊ ಅದ್ರ ಟೆನ್ಷನ್ ಯಾಕೆ ಮಾಡ್ತೀಯಾ? ಇನ್ನೆರಡು ದಿನದಲ್ಲಿ ನಿಂಗೆ ಮದುವೆ, ಅದ್ರ ಬಗ್ಗೆ ಯೋಚಿಸು ನೀನು. ನಿಜವಾಗ್ಲೂ ನೀನು ಹೀಗೆ ಮಾತಾಡ್ತಿದ್ಯಾ? ನನಗೂ ಬೇರೆ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ಕಣೆ. ನಿನ್ನೆ ಚಂದು ಮಾತಾಡಿದ್ದು ನೋಡಿದ್ರೆ ನನಗೆ ತುಂಬ ಇದಾಗ್ತಿದೆ. ಅದು ನಿಂಗೆ ಬೇರೆ ಗೊತ್ತಾಗಿ ನೀನು ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಬಾರ್ದು. ನಿಂಗೆ 2 ದಿವಸದಲ್ಲಿ ಮದುವೆ. ಅರೆ ಚಂದು, ಹೋಗಿ ಮಾತಾಡ್ಸೋಣ. ಎಲ್ಲಿಗೆ ನನ್ನ ಕರ್ಕೊಂಡು ಹೋಗ್ತಿದ್ಯಾ? ನಂಗೆ ಆಗಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ. ನನ್ನನ್ನು ಸ್ವಲ್ಪ ಒಂಟಿಯಾಗಿರೋಕ್ಕೆ ಬಿಡು ನೀನು. ಇದೇನು ಮಾತಾಡ್ತಿದ್ದಾರೆ? ಹೋಗೋದ ಮುಂದೆ ಇಲ್ಲೇ ನಿಂತ್ಕೊಂಡು ಕೇಳಿಸೋಣ ಮೊದಲು. ಚಂದ ನೋಡಿದರೆ ತುಂಬ ಬೇಸರದಲ್ಲಿದ್ದಾರಲ್ಲ, ಯಾಕಿರ್ಬೋದು? ನೋಡು, ನಾನು ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಸ್ವಲ್ಪ ನಿನ್ನ ಮನಸ್ಸಿಗೂ ನೆಮ್ಮದಿ ಸಿಗಲಿ ಅಂತ. ಅದು ಬಿಟ್ಟು ನೀನು ಈ ಥರ ಮಾಡಿದರೆ ಹೇಗೋ? ಎಷ್ಟು ದಿನ ಅಂತ ನಿನ್ನ ಮನಸ್ಸಲ್ಲಿ ನೋವಿಟ್ಕೊಳ್ತೀಯಾ? ಗೊತ್ತಿಲ್ಲ ಕಣೋ, ನಾನು ತುಂಬ ಅಂದರೆ ತುಂಬಾ ಪ್ರೀತಿಸ್ಬಿಟ್ಟೆ ಅವ್ರನ್ನ. ಆದ್ದರಿಂದ ಈ ಥರ ಎಲ್ಲ ಇಷ್ಟೊಂದು ನೋವು ತಿನ್ನಬೇಕಾಗಿದೆ. ಏನು ಮಾಡೋದು? ಸಡನ್ನಾಗಿ ಮದುವೆ ಅಂತ ಹೇಳಿದರೆ ನಾನು ಹೇಗೋ ತಡ್ಕೋಬೇಕು? ನೀನೇ ಹೇಳು. ಏನು? ಪ್ರೀತಿನ ಪ್ರೀತಿಸ್ತಿದ್ನಾ? ನಂಗೆ ಗೊತ್ತು ಚಂದು, ನೀನು ಅಷ್ಟು ಹಾಗಂತ ಈ ಥರ ಹಾಡಿದ್ರೆ ಹೇಗೋ? 2 ದಿವಸದಲ್ಲಿ ಅವ್ರಿಗೆ ಮದುವೆ. ನಿನ್ನ ಪ್ರೀತಿನ ನೀನು ಹೇಳಿದ್ರಾದರೂ ಓಕೆ ಅಂತ ಹೇಳ್ಬೋದು. ನೀನು ಹೇಳಲಿಲ್ಲ, ಅವಳು ಹೇಗೋ ಗೊತ್ತಾಗುತ್ತೆ ಅವಳಿಗೆ ಕೂಡ. ನೀನೇ ಸ್ವಲ್ಪ ಎನಿಸ್ ನೋಡು. ಅವಳ ಅಪ್ಪನ ಒತ್ತಾಯಕ್ಕೆ ಏನಾದರೂ ಮದುವೆ ಆಗಿರ್ಬೋದಲ್ಲ, ಹಾಗಾದರೂ ಒಪ್ಪಿಕೊಳ್ಳಿರ್ಬೋದಲ್ಲ. ನೀನೊಮ್ಮೆ ಮಾತಾಡಿದರೆ ಏನಂತ ಗೊತ್ತಾಗ್ತಿತ್ತಲ್ವ? ಅದನ್ನೂ ಕೇಳಲ್ಲ ಅಂತಿ. ಈ ರೀತಿ ಇದ್ದರೆ ನಂಗೆ ಹೇಗೋ? ನಿಂಗೆ ಹೇಗೆ ಕಷ್ಟ ಆಗ್ತಿದೆಯೋ ಹಾಗೆ ನಿನ್ನ ನೋಡಿದರೆ ನಂಗೆ ಹಾಗೆ ಆಗ್ತಿದೆ. ಸ್ವಲ್ಪನಾದರೂ ನೀನು ಯೋಚಿಸ್ಬೇಕಲ್ಲ. ಬಾ, ಅಲ್ಲಿ ನೋಡು ರಿಕ್ಷಾ ಬಂತು, ಅದರಲ್ಲಿ ಹೋಗೋಣ ಬಾ. ಚಂದು ಪ್ರೀತಿನ ಪ್ರೀತಿಸ್ತಿದ್ರಾ? ಆದರೆ ಒಂದು ಮಾತ್ರ ಸತ್ಯ ಪ್ರೀತಿ, ಚಂದು ಕಣ್ಣಲ್ಲಿ ನಿಜವಾಗ್ಲೂ ನಿನ್ನ ಮೇಲೆ ತುಂಬಾ ಪ್ರೀತಿ ಇತ್ತು. ಆದರೆ ನಿಂಗೆ ಈ ವಿಷಯ ಗೊತ್ತಾಗಬಾರ್ದು. ಅಂಜಲಿ, ಏನು ಮಾಡ್ತಿದ್ದೀಯ ನೀನು? ಹಾಗಲ್ಲ ಪ್ರೀತಿ, ಅಂದರೆ ಅವ್ರಿಗೇನಾದರೂ ತೊಂದರೆ ಇದ್ದರೆ ಒಂದು ವೇಳೆ ನಾನೇ ನಿಂಗೆ ಫೋನ್ ಮಾಡಿ ತಿಳಿಸ್ತೀನಿ. ಇವತ್ತು ಸಂಜೆನೇ ನಾನು ಚಂದ್ರ ಹತ್ರ ಮಾತಾಡ್ತೀನಿ, ಸರಿನಾ? ಮಾತಾಡ್ತಿದ್ದಾನೆ. ಮಾತಾಡಿ ನಾನು ನಿಂಗೆ ಫೋನ್ ಕೂಡ ಮಾಡ್ತೀನಿ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. 2 ದಿವಸದಲ್ಲಿ ಮದುವೆ, ನಿನ್ನ ಬಗ್ಗೆ ನೀನು ಸ್ವಲ್ಪ ಯೋಚಿಸು. ಸರಿನಾ? ನಾನಿನ್ನು ಹೋಗಿ ಬರ್ತೀನಿ. ಸರಿ, ಕಾಲ್ ಮಾಡ್ತೀಯಲ್ಲ? ಸತ್ಯವಾಗಲೂ ನಾನು ನಿಂಗೆ ಸಂಜೆ ಬಂದ ತಕ್ಷಣ ಕಾಲ್ ಮಾಡ್ತೀನಿ. ಸಾರಿ ಪ್ರೀತಿ, ನಿಂಗೆ ಚಂದ ಬಗ್ಗೆ ಏನಾದರೂ ಹೇಳಿದರೆ ನಿನ್ನ ತಲೆಯಲ್ಲಿ ಅದೇ ಇರ್ಬೋದು. ನಿನಗೆ ಒಳ್ಳೆ ಮನಸ್ಸಿದೆ, ನೀನು ಪ್ರೀತಿನ ಒಪ್ಕೊಳ್ಳಬಹುದು ಅವನು. ಆದರೆ ನಿನ್ನ ಮನೆಯವರೆಲ್ಲ ತುಂಬ ಆಸೆ ಇಟ್ಕೊಂಡಿದ್ದಾರೆ ಈ ಮದುವೆ ಬಗ್ಗೆ. ಆದರೆ ಚಂದ ಮಾತ್ರ ನಿನ್ನ ನಿಜವಾಗ್ಲೂ ತುಂಬಾ ಪ್ರೀತಿಸ್ತಿದ್ದಾನೆ. ಇರಲಿ, ನೀನು ತುಂಬ ಖುಷಿಯಾಗಿರಬೇಕು. ನಾಳೆ ಬಿಟ್ಟು ನಾಳ್ದು ಮದುವೆ ನಿಂದು. ನಿನಗೆ ಈ ವಿಷಯನೆಲ್ಲ ಹೇಳಿ ನಾನು ನಿನ್ನ ತಲೆ ಕೆಡಿಸ್ಕೋಕ್ಕೆ ಇಷ್ಟಪಡಲ್ಲ.